ನಮಸ್ಕಾರ ವಾಸವು, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. IPL 2025 ಇಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ KL ರಾಹುಲ್ ಅವರ ಬಗ್ಗೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ನನ್ನ ಮೊದಲ ವಿಡಿಯೋ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. IPL ಇಂದ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ KL ರಾಹುಲ್ ಅವರ ಬಗ್ಗೆ. KL ರಾಹುಲ್ ನಮ್ಮ ಗೊತ್ತೇ ಇದೆ, ನಮ್ಮ ಕರ್ನಾಟಕದ ಹುಡುಗ, ಬೆಂಗಳೂರಿನವರು. ಅವರು ಕಳೆದ 3 ವರ್ಷಗಳಿಂದ ಫಾರ್ಮ್ ನಲ್ಲಿ ಇಲ್ಲ. ಇಂಡಿಯಾ T20 ಟೀಮ್ಗೂ ಸೆಲೆಕ್ಟ್ ಆಗಿರ್ಲಿಲ್ಲ. ಅವರ ಬದಲು ಯಶಸ್ವಿ ಜೈಸ್ವಾಲ್ ಅವರು ಸೆಲೆಕ್ಟ್ ಆಗಿದ್ರು. KL ರಾಹುಲ್ ಅವರಿಗೆ ತುಂಬಾ ಮುಖಭಂಗ ಆಗಿತ್ತು. ನಮ್ಗಿಂತ ಸಣ್ಣವರು ಸೆಲೆಕ್ಟ್ ಆಗಿದ್ದಾರೆ ಅಂತ, ನಾನು ಯಾಕೆ ಸೆಲೆಕ್ಟ್ ಆಗ್ಲಿಲ್ಲ ಅಂತ ತುಂಬಾ ಮುಖಭಂಗ ಆಗಿತ್ತು. ಅದು ಏನಪ್ಪ ಕಾರಣ ಅಂದ್ರೆ ಅವ್ರಿಗೆ ಫಾರ್ಮ್ ಅಲ್ಲಿ ಇರಲಿಲ್ಲ. IPL 2024 ನಲ್ಲಿ ಕಳೆದ ವರ್ಷ ತುಂಬಾ ವರ್ಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ದು KL ರಾಹುಲ್ ಅವರು. LSG ಯಲ್ಲಿ 3 ವರ್ಷಗಳಿಂದ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸುತ್ತಿದ್ದರು. ಕಳೆದ ವರ್ಷ ಅಂತೂ ವರ್ಸ್ಟ್ ಆಗಿ ಕ್ಯಾಪ್ಟನ್ಸಿ ಮಾಡಿದ್ದರ ಕಾರಣ LSG ಓನರ್ ತುಂಬಾ ಟೀಕೆ ಮಾಡಿದ್ರು KL ರಾಹುಲ್ ಅವರ ಬಗ್ಗೆ. ಕಳೆದ ವರ್ಷ ಮ್ಯಾಚ್ ಸೋತ ನಂತರ LSG ಓನರ್ KL ರಾಹುಲ್ ಅವರನ್ನು ಆಕ್ರೋಶ ವ್ಯಕ್ತಪಡಿಸಿದ್ದರು. KL ರಾಹುಲ್ಗೂ ಮತ್ತೆ ತುಂಬಾ ಬೇಸರವಾಗಿತ್ತು. KL ರಾಹುಲ್ ಅವರ ಫ್ಯಾನ್ಸ್ ತುಂಬಾ ಆಕ್ರೋಶದಿಂದ LSG ಓನರ್ ಅನ್ನು ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬೈಯುತ್ತಿದ್ದರು. ಆದ ಕಾರಣ LSG ಓನರ್ ಕ್ಷಮೆ ಯಾಚಿಸಿದ್ದರು. ಹಾಗೆಯೇ KL ರಾಹುಲ್ ಅವರು ಕಳೆದ ವರ್ಷಗಳಿಂದ ಉತ್ತಮ ಪ್ರದರ್ಶನ ನೀಡಲು ಆಗುತ್ತಿಲ್ಲ. ಹಾಗಾಗಿ ಈ ವರ್ಷ 2025 IPL ನಲ್ಲಿ LSG KL ರಾಹುಲ್ ಅವರನ್ನು ಬಿಡಬಹುದು ಅಂತ ಅಪ್ಡೇಟ್ ಬರ್ತಾ ಇದೆ. KL ರಾಹುಲ್ ಅಂತೂ ಅವ್ರು ಬಿಡ್ಲಿಲ್ಲ ಅಂದ್ರೂ KL ರಾಹುಲ್ ಅಂತೂ ಇರೋದಿಲ್ಲ. ಯಾಕಂದ್ರೆ ಮ್ಯಾಚ್ ಸೋತ ನಂತರ ಅವತ್ತೆಲ್ಲರೂ, ಇಡೀ ಇಂಡಿಯಾನೇ ನೋಡಿದೆ. ಮ್ಯಾಚ್ ಸೋತ ನಂತರ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕ್ಯಾಮ್ರಾ ಎಲ್ಲ ಇದ್ದಾರೆ, ಅವ್ರ ಮುಂದೆನೆ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ದೊಡ್ಡ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ KL ರಾಹುಲ್ ಅವರು RCBಗೆ ಟ್ರೇಡ್ ಆಗ್ತಾರೆ ಅಂತ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಡೈರೆಕ್ಟ್ ಟ್ರೇಡ್ ಮಾಡ್ತಾರ RCB. ಆದರೆ ಕಳೆದ 3 ವರ್ಷಗಳಿಂದ ಇದೇ ತರ ಆಗಿತ್ತು. ಏನಪ್ಪಾ ಅಂದ್ರೆ ಪಂಜಾಬ್ ಕಿಂಗ್ಸ್ ಇಂದ ಹೊರಗಡೆ ಬಂದಿದ್ದ KL ರಾಹುಲ್ RCB ತಗೊಳುತ್ತೆ ಅಂತ ತುಂಬಾ ಆಸೆಯಿಂದ ಫ್ಯಾನ್ಸ್ ತುಂಬಾ ಆಸೆಯಿಂದ ಇದ್ರು. ಆದರೆ ಆಕ್ಷನ್ ನಲ್ಲಿ ಪಿಕ್ ಮಾಡಲಾಗುತ್ತಿಲ್ಲ. ಕಾರಣ RCBಯಲ್ಲಿ ಪರ್ಸ್ ವ್ಯಾಲ್ಯೂ ಇರಲಿಲ್ಲ. ಹೈ ರೇಟಿಗೆ ಹೋಗ್ಬಿಟ್ರು KL ರಾಹುಲ್ LSGಗೆ. ಆದರೆ ಈ ಬಾರಿ ಬಿಡುವ ಚಾನ್ಸೇ ಇಲ್ಲ. KL ರಾಹುಲ್ ಏನಾದ್ರೂ LSGಯನ್ನು ಬಿಟ್ಟು ಬಂದ್ರೆ 100% RCB ಪಿಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈಗಿನ 17 ಕೋಟಿಯಲ್ಲಿರುವ ಕಾಮ್ರಾನ್ ಗ್ರೀನ್ ಅವರನ್ನು ಕೈಬಿಟ್ಟು ಅದು 17 ಕೋಟಿಗೆ KL ರಾಹುಲ್ ಅನ್ನು ಪರ್ಚೇಸ್ ಮಾಡುವ ಎಲ್ಲಾ ಸಾಧ್ಯತೆ RCBಯಲ್ಲಿದೆ. ಇಲ್ಲ ಅಂದ್ರೆ ಡೈರೆಕ್ಟ್ ಟ್ರೇಡ್ ಆದ್ರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ ಏನಾಗುತ್ತೆ ಅಂತ. ಒಟ್ನಲ್ಲಿ ಎಲ್ಲ ಪಾಲಿಸಿ ಮೇಲೆ ನಿಂತಿದೆ ಗುರು. ಪಾಲಿಸಿ 3 ವರ್ಷ ಕಂಪ್ಲೀಟ್ ಆಗೈತೆ. KL ರಾಹುಲ್ ಈ ಬಾರಿ ಕೈ ಬಿಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಎಲ್ಲ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಆ್ಯಪ್ ಇಂದ ಬರ್ತಾ ಇದೆ. KL ರಾಹುಲ್ ಅವರು LSGಯನ್ನು ಬಿಡ್ತಾರೆ ಅಂತ. ಅಫಿಷಿಯಲಿ ಔಟ್ ಆಗಿಲ್ಲ ಇನ್ನು, ಏನಾಗುತ್ತೋ ನೋಡ್ಬೇಕು. RCB ಏನಾದ್ರೂ KL ರಾಹುಲ್ ನ ಟ್ರೇಡ್ ಮಾಡ್ಯಾರ, ಅದಕ್ಕಿಂತ ಒಳ್ಳೆ ಪಿಕ್ ಇನ್ನೊಂದಿಲ್ಲ. ಫಾರ್ಮ್ ನಲ್ಲಿ ಇಲ್ದಿರಬಹುದು KL ರಾಹುಲ್ ಅವರು, ಆದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ KL ರಾಹುಲ್ ಅವರಿಗೆ. ಒಳ್ಳೆ ಪಿಕ್ ಅಂತಾನೆ ಹೇಳ್ಬೋದು. ಯಾವಾಗ ಫಾರ್ಮ್ ನಲ್ಲಿ ಬರ್ತಾರಂತ ಹೇಳಕ್ಕಾಗಲ್ಲ. ಒಳ್ಳೆ ಪಿಕ್ RCB ಏನಾದ್ರು ಪಿಕ್ ಮಾಡಿದ್ರೆ KL ರಾಹುಲ್ ನ. ಫೇಸಿಗೆ ಫಾಫ್ ಡು ಪ್ಲೆಸಿ ಹಾಗೂ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. KL ರಾಹುಲ್ ಫೇಸಿಗೆ ಬರ್ಬೋದು. ಯಾರಾದ್ರೂ ವಿರಾಟ್ ಕೊಹ್ಲಿ ಮೋಸ್ಟ್ಲಿ 3ನೇ ಪ್ಲೇಸಿಗೆ ಬರ್ಬೋದು. ಇವೆಲ್ಲ ಫಸ್ಟ್ KL ರಾಹುಲ್ ಏನಾದ್ರು RCB ಟ್ರೇಡ್ ಆದ್ರೆ ಇವನ್ನೆಲ್ಲ ಮುಂದೆ ಮಾತಾಡೋಣ. KL ರಾಹುಲ್ ಏನಾದ್ರು RCBಗೆ ಬಂದ್ಬಿಟ್ರೆ RCB ಅಭಿಮಾನಿಗಳಿಗೆ ಒಳ್ಳೆ ಹಬ್ಬ. ಹೋಮ್ ಪ್ಲೇಯರ್ ಬಂದಿದ್ದಾರೆ ಅಂದ್ರೆ ಯಾರಿಗಾಗ್ಲಿ ಖುಷಿ ಆಗ್ದಲೇ ಇರುತ್ತಾ? ನಿಮ್ಗೇನು ಅನ್ಸುತ್ತೆ KL ರಾಹುಲ್ ಬಗ್ಗೆ? ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ